ಕೇರಳದ ವಯನಾಡು ಚೂರಲ್ಮಲ ಸುತ್ತಮುತ್ತ ಒಂದೇ ದಿನಕ್ಕೆ ನಡೆದಿರ್ತಕ್ಕಂಥ ದುರಂತ ಅಲ್ಲ ಇದು. ಆ ದುರಂತದ ಪಶ್ಚಾತ್ ಕಂಪನಗಳು ಅಂತ ಹೇಳ್ತಾರಲ್ಲ, ಅದು ಮತ್ತೆ ಮತ್ತೆ ಆಗ್ತಾನೇ ಇದೆ. ಸೇತುವೆಯ ಪಕ್ಕದಲ್ಲೇ ಇವಾಗ ಬೃಹತ್ ಮರವೊಂದು ಕುಸಿದು ಬಿದ್ದಿದೆ. ಪರಪ್ಪನಂಗಡಿ ಗ್ರಾಮದ ಚುಯಲಿ ಸೇತುವೆ ಅದು. ಮಲಪ್ಪುರಂ ಮತ್ತು ವಯನಾಡು ಗಡಿಯಲ್ಲಿರ್ತಕ್ಕಂಥ ಪರಪ್ಪನಂಗಡಿ ಗ್ರಾಮ. ನಾನು ಆಗಲೇ ಆ ದೃಶ್ಯವನ್ನು ಆರಂಭದಲ್ಲಿ ನಿಮಗೆ ತೋರಿಸಿದ್ದೆ, ಮತ್ತೊಂದು ಸರ್ತಿ ತೋರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಈ ವಯನಾಡು ಭೂಕುಸಿತದ ತೀವ್ರತೆ ಅನ್ನೋದು ಭಯಂಕರವಾಗಿದೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ. ಮುಂಡಕ್ಕೈ, ಚೂರಲ್ಮಲ ಗ್ರಾಮಗಳಲ್ಲಿ ಕೊಚ್ಚಿ ಬಂದ ಶವಗಳು ಈ ಸೇತುವೆಯನ್ನು ದಾಟ್ ಹೋಗಿದ್ವು. ಅಲ್ಲಿ ಸೇತುವೆ ನೀವು ನೋಡ್ತಾ ಇದ್ದೀರಲ್ಲ, ಈ ಸೇತುವೆ ಇದನ್ನು ದಾಟ್ಕೊಂಡು ಹೋಗಿದ್ವು. ಮಲಪ್ಪುರಂ ವಯನಾಡು ತಾಲೂಕುಗಳ ಗಡಿಯಲ್ಲಿ ಪರಪ್ಪನಂಗಡಿ ಅಂತಂದ್ಬಿಟ್ಟು ಗ್ರಾಮ, ಅಲ್ಲೊಂದು ಬೃಹತ್ ಮರ ಈಗ ಮತ್ತೆ ಧರೆಗುರುಳಿದೆ. ಸೇತುವೆ ಮೇಲೆ ಬಿದ್ದಿದೆ, ನೋಡ್ತಾ ಇದ್ದೀರಾ. ಚುಯಲಿ ಸೇತುವೆಯ ಮೇಲೇ ಆ ಮರದ ನದಿ ಪಾಲಾಗ್ತಕ್ಕಂಥ ದೃಶ್ಯ ನೀವೀಗ ಗಮನಿಸ್ತಾ ಇದ್ದೀರಾ. ರಕ್ಷಣಾ ಕಾರ್ಯಾಚರಣೆಗಳಿಗೆ ಇವೆಲ್ಲವೂ ಕೂಡ ದೊಡ್ಡ ಅಡ್ಡಿ ಇರ್ತಕ್ಕಂಥದ್ದು. ಹೋಗಿ ಬಂದು ಒಂದೇ ಬ್ರಿಡ್ಜು ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಬಟ್ ಇದ್ರ ಮೇಲೂ ಮರ ಬಿದ್ದಿದೆ. ಆ ಮರ ಏನು ಅಲ್ಲಿ ಬೆಳೆದಿದ್ದಲ್ಲ, ಆಗಲೇ ಹೇಳಿದೆ ನಾನು. ಇವೆಲ್ಲವೂ ಕೂಡ ಗುಡ್ಡ ಕುಸಿತದ ಜೊತೆಗೆ ಬಂದಿರತಕ್ಕಂಥದ್ದು. ಒಂದು ಗುಡ್ಡನ ಎತ್ತಿ ಪಕ್ಕಕ್ಕಿಟ್ರೆ ಹೆಂಗಾಗುತ್ತೆ ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಈ ನಡುವೆ ಚೂರಲ್ಮಲ ಸಂತ್ರಸ್ತರಿಗೆ ಆಹಾರ ವಿತರಣೆ ಆಗ್ತಾ ಇದೆ. ಯಜ್ಮಲ ನೌಕಾ ಅಕಾಡೆಮಿ ತಂಡದಿಂದ ಈಗ ಆಹಾರ ವಿತರಣೆ ಆಗ್ತಾ ಇರತಕ್ಕಂಥದ್ದು. ಅದರ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ, ವೈದ್ಯರನ್ನು ಒಳಗೊಂಡಂತಹ ತಂಡ ಈಗ ಸ್ಥಳಕ್ಕೆ ಆಗಮಿಸಿದೆ ಅಂತಕ್ಕಂಥದ್ದು. ಅದಕ್ಕಿಂತ ಬಹಳ ಮುಖ್ಯವಾದಂತಹ ವಿಚಾರ, ಕಾಫಿ ಎಸ್ಟೇಟ್ಗಳಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಜನರಿಗೆ ಫುಡ್ ತಲುಪಿಸಬೇಕು. ಮೊನ್ನೆ ದುರ್ಘಟನೆ ನಡೆದಾಗಿಂದ ಅವ್ರಿಗೇನೂ ಇಲ್ಲವೇ ಇಲ್ಲ. ಯಾಕೆಂದರೆ ಅದಂತರ ಐಲ್ಯಾಂಡ್ ಥರ ಆಗ್ಬಿಟ್ಟಿದೆ, ಹೋಗೋಕ್ಕಾಗ್ತಾ ಇಲ್ಲ ಅಲ್ಲಿಗೆ. ಇಲ್ಲಿ ನೋಡ್ತಾ ಇದ್ದೀರಾ, ತುಂಬ ಜನ ಸ್ವಯಂ ಸೇವಕರು, ತುಂಬ ಜನ ವಾಲಂಟಿಯರ್ಸ್ ಬಂದಿದ್ದಾರೆ ಅಲ್ಲಿಗೆ. ಕೆಲವರು ಫುಡ್ ತಂದಿದ್ದಾರೆ. ಯಾಕೆಂದರೆ ಈ ಸಂದರ್ಭದಲ್ಲಿ ಏನು ಸಹಾಯ ಮಾಡಿದ್ರೂ ಕಡಿಮೆನೇ. ಮನೆ ಇಲ್ಲ, ಮಠ ಇಲ್ಲ, ಹಾಕಿದ್ದೊಂದು ಬಟ್ಟೆ ಅದ್ರಲ್ಲಿ ಹಾಗೆ ಬಂದಿದ್ದಾರೆ. ಎಲ್ಲ ಕಳ್ಕೊಂಡು ನಿರ್ಗತಿಕರಾಗಿ ನಿಂತಿದ್ದಾರೆ ಪಾಪ. ಅಂಥ ದುಸ್ಥಿತಿ ಯಾವತ್ತೂ ಯಾರಿಗೂ ಬರಬಾರ್ದು. ಹಾಗಾಗಿ ಈಗ ಅಲ್ಲಿ ನಡೀತಾ ಇರೋ ಸಹಾಯಗಳು.